ಆಧಾರದ ಮೇಲೆ ನಮ್ಮ ಮುಂದಿನ ಚುನಾವಣೆ. ನಾವು ಎಲ್ಲರ ಮನ ಮುಟ್ತೀವಿ, ಮನೆ ಮುಟ್ತೀವಿ. ಈ ಕ್ಷೇತ್ರಕ್ಕೆ ಏನು ಮಾಡ್ಬೇಕಂದ್ಬಿಟ್ಟಿದ್ದೀರಾ? ಈ ಕ್ಷೇತ್ರದಲ್ಲಿ ನೀವು ನೋಡಿರಬೇಕು, ಈ ಕ್ಷೇತ್ರದಲ್ಲಿ ಭಾಳಷ್ಟು ಬಡತನ ಇದೆ. ಬಡತನ ನಿರ್ಮೂಲನೆಗೆ ನಾವು ಏನು ಶ್ರಮ ವಹಿಸಬೇಕು. ಎಷ್ಟೋ ಜನಕ್ಕೆ ಮನೆ ಇಲ್ಲ. ಇವತ್ತೇನು ನಮ್ಮ ಮೋದಿಯವರು ಒಂದು 1 ಲಕ್ಷ ಹೋಮ್ ಏನು ಮಾಡ್ತಾ ಇದ್ದಾರೆ, ಆ ಸ್ಕೀಮಲ್ಲಿ ಪ್ರತಿ ಬಡವರಿಗೂ ಮನೆ ಮುಟ್ಟಬೇಕು. ಫಸ್ಟು ಮನೆ ತಲುಪಿಸ್ಬೇಕು ನಾವು. ಮತ್ತು ಪ್ರತಿ ಬಡವರಿಗೂ ಏನು ಸರ್ಕಾರದಿಂದ ಬರುತ್ತೋ ಸವಲತ್ತು ನೇರವಾಗಿ ಮುಟ್ಟಬೇಕು. ಹಿಂದೆ ಏನು ರಾಜೀವ್ ಗಾಂಧಿ ಒಂದು ಮಾತನ್ನು ಹೇಳಿದರು, ಅದು ನಾವು ಡೆಲ್ಲಿಲಿ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಇಲ್ಲಿ ಕರ್ನಾಟಕ ಬೆಂಗಳೂರು ಲಾಸ್ಟ್ ರೀಚ್ ಆಗೋದು 15 ರೂಪಾಯಿ ಅಂತ. ಇಲ್ಲಿ ನಮಗೆ 100 ರೂಪಾಯಿ ಡೆಲ್ಲಿಲಿ ರಿಲೀಸ್ ಆದರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ 100ಕ್ಕೆ 100 ರೂಪಾಯಿ ಜನಗಳಿಗೆ ತಲುಪುವಂಥ ಕೆಲಸ ನಾವು ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ. ಮುಸ್ಲಿಂ ಅಂದ್ಬಿಟ್ಟು ಬೆಂಕಿ ಆಗ್ತಾರಲ್ಲ ಅಂತ ನಾಯಕರು ಏನಂತ ಹೇಳ್ತಾರೆ? ಅಲ್ಲ, ನಿಮಗೆ ಗೊತ್ತಿದೆಯಲ್ಲ, ಈಗ ನಾನು ಆಗಲೇ ಹೇಳಿದೆ, ಸಬ್ಕೆ ಸಾಥ್ ವಿಶ್ವಾಸ ಅಂತ ಬಿಟ್ಟು ಇವ್ರು ಏನು ಮಾಡ್ತಾರೆ. ನೀವು 2-3 ದಿವಸ ಹಿಂದೆ ನೋಡಿರ್ಬೇಕು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನು, ಮತ್ತು ಬೇರೆ ಬೇರೆ ಲೀಡರ್ಗಳ ಸ್ಟೇಟ್ಮೆಂಟ್ ಏನು. ನಮ್ಮ ಬಾಯಲ್ಲಿ ಯಾವತ್ತೂ ಆ ಥರ ಕೆಟ್ಟ ಸ್ಟೇಟ್ಮೆಂಟ್ಗಳು ಬಂದೇ ಇಲ್ಲ. ಬೆಂಕಿ ಹಚ್ಚೋ ಕೆಲಸ ಮಾಡಿ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂ ಮುಸ್ಲಿಮ್ಸ್ನ ಪ್ಲ್ಯಾನ್ ಮಾಡಿಕೊಂಡು ಅವರು ಡಿವೈಡ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಕೊನೆ. ನಾವು ಆವಾಗಲೇ ಮಾತಾಡಿದಾಗ ನಾನು ಇವತ್ತು ಉತ್ತರ ಪ್ರದೇಶದಲ್ಲಿ ಏನು 8% ಇತ್ತು, ಕಳೆದ ಬಾರಿ 3% ಇತ್ತು. ಈಗ ಈ ಎಲೆಕ್ಷನಲ್ಲಿ 8% ಮುಸ್ಲಿಮ್ಸ್ ವೋಟ್ ಬಂದಿದೆ. ನನ್ನ ಎಲೆಕ್ಷನಲ್ಲೂ ನಾನು 10% ಮೇಲ್ಪಟ್ಟು ನಾನು ಮುಸ್ಲಿಮ್ಸ್ ವೋಟ್ ತೊಗೊಂಡಿದ್ದೀನಿ. ನನ್ನ ಎಲೆಕ್ಷನ್ ನಾನು ಕಾರ್ಪೊರೇಟರ್ ನಿಂತಾಗ. ಅದಕ್ಕೆ ನಾವು ವಿಶ್ವಾಸವನ್ನು, ಅವ್ರ ಮನಸ್ಸನ್ನು ಗೆಲ್ಲಬೇಕು, ವಿಶ್ವಾಸವನ್ನು ಮಾಡಬೇಕು. ಅವಾಗ ಮಾತ್ರ ಖಂಡಿತವಾಗ್ಲೂ ಅವ್ರ ಜೊತೆಲಿ ಇರ್ತಾರೆ. ಜಮೀಲು ಉತ್ತಮವಾದ ನಮ್ಮ ಹಳೆ ಕಾರ್ಯಕರ್ತ, ಇಲ್ಲಿ ಉತ್ತಮವಾಗಿ ನಮ್ಮ ಜೊತೆಲಿದ್ದಾರೆ. ಅವತ್ತಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಒಳ್ಳೆಯ ಲೀಡರ್ ಆಗಿ ಹೊರಗಡೆ ಬರ್ತಾನೆ. ಮುಂಚೆ ನಮ್ಮ ಪಕ್ಷದಲ್ಲಿ SC/ST ನಾವು ತುಂಬ ಹುಡುಕ್ತಾ ಇದ್ವಿ. ಈಗ SC/ST highest MLAಗಳು ನಮ್ಮ ಪಕ್ಷದಲ್ಲೇ ಇರೋದು, highest MP ಇರೋದು ನಮ್ಮಲ್ಲೇ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ನಮ್ಮ ಒಳಗಡೆ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈಗ ಮುಂದಿನ ದಿನಗಳಲ್ಲಿ ಒಳ್ಳೆ ಲೀಡರ್ಗಳಾಗೋದ್ರಲ್ಲಿ ಡೌಟ್ ಐತೆ. ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿ अस्सलाम वालेकुम। ये मीडिया चैनल के ज़रिए से आप लोगों को ये इंफॉर्मेशन देना चाहता हूँ या मालूम कराना चाहता हूँ। आज चार स्टेट में इलेक्शन हुए रिसेंट। 4 स्टेट के इलेक्शंस में क्या यूपी के अंदर तो ऐसा था, जीत नहीं गया यूपी के अंदर हिंदू मुसलमान का क्या भी है बार मुद्दा नहीं था। राम मंदिर भी बन गया है, सब होगा वहाँ। एक था मुद्दा डेवलपमेंट। जो डेवलपमेंट योगी जी गवर्नमेंट देखो ही, वहाँ मोदी जी गवर्नमेंट देखो ही, वो डेवलपमेंट के इस पर वोट डाल को ही तो आने वाले दिनों में कर्नाटका के मुसलमान भी इंशाअल्लाह बीजेपी की तरफ रुझू होती। इस वास्ते कि डेवलपमेंट यहाँ कोई भी जात पात की लड़ाई नहीं है। कोई जो पुराने हुक्मरान थे यहाँ उनको कहीं की डर लग रहा कि ऐसा चम्मच छोड़ लगे तो आने वाला दिलांग के अंदर हमारा नामो निशान नहीं रहता। बीजेपी पूरी क़यादत में आ जाती है और यहाँ हमारा नाम लेने वाला भी नहीं रहता। अगर को क्या हो रहा, ये हिंदू मुसलमान के झगड़े उसका को दे रही। बहुत से कोर्ट से फैसला हो रही, कोई भी ना बीजेपी को ले रहा है इसका फैसला या दूसरा ले रहा है। जो गवर्नमेंट है, जो कानून है, जो कोर्ट है, कोर्ट से अंदर इसके फैसले निकल रही। यहाँ को क्या है, आदमी हमको गुमराह कर रही। ये गुमराही से हमारी कौम संभलना, गुमराह होने जाना नहीं। आने वाला दिना में जो कुछ होता अल्लाह करने वाला, कोई भी कर सकता नहीं, क्या भी किसका बिगाड़ सकता नहीं। मोदी साहब का तत्व यह है कि मुसलमान के हाथ में कुरान, एक हाथ में लैपटॉप देखना चाहती हूँ ना। इंशाअल्लाह वो दिना नज़दीक है। देखे रहेंगे तुम्हें अब बहुत से चीज़ों के अंदर जो भी डेवलपमेंट आता, जो भी प्रोग्राम होता, यहाँ मुसलमानों को रोक रही नहीं। बाकायदा सबके साथ हमना भी उसका हक मिल रहा। हिंदुस्तान सबका ही है, यहाँ इन्हों कौन भी बोल रही नहीं अलग होकर को। एक चीज़ क्या है, जो बीच में फसाद डालना चाह रही, वैसे लोगों से मैं कौम से एक गुजारिश करता हूँ कि ऐसे लोगों से बच को रहें और आने वाला दिनों में संभल को ऐसे लीडरों का हाथ मजबूत करें। इंशाअल्लाह एक अच्छी ताकत होकर निकलती है। अगर को मैंने अपनी बात को खत्म ठीक, शुक्रिया। वन बैठ लेना बने ना। ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಸೇರಿ 20 ವರ್ಷ. ನಾನು ಸೇರುವಾಗ ನಾನು ಒಬ್ಬನೇ ಇದ್ದೆ.
ನಾನು ನೋಡ್ತಾ ಇದ್ದೆ ಸರೋಗಿನಗರ ಕಾನ್ಸ್ಟಿಟ್ಯೂನ್ಸಿದಲ್ಲಿ ನಾವು ಒಬ್ಬನೇ ಇದ್ದೀನಲ್ಲಪ್ಪ ನಾವು ಹೆಂಗೆ ಇದು ಮಾಡೋದು ಅಂತ. ಇಲ್ಲಿ ಇರೋದಂಥ ಪ್ರತಿಯೊಬ್ಬರಿಗೆ ಭಯ ಇತ್ತು, ಏನಪ್ಪ ಭಾರತೀಯ ಜನತಾ ಪಾರ್ಟಿದಲ್ಲಿ ಹೆಂಗೆ ಹೋಗೋದು ನಾವು ಅಂತ. ಆ ಭಾರತೀಯ ಜನತಾ ಪಾರ್ಟಿದ ಮತ್ತು ನರೇಂದ್ರ ಮೋದಿ ಅವ್ರದ್ದು ಕೆಲಸ ನೋಡಿಕೊಂಡು ಮುಂದೆ ತಿಂಗಳಲ್ಲಿ ಎಲ್ಲರೂ ಬಂದಿದ್ದಾರೆ. ಇವಾಗ ಸೇರ್ಪಡೆಗೆ ನಾವು 10 ಜನ ಬಂದಿದ್ದೀರಿ. 10 ಜನ ಇವತ್ತು ಎಷ್ಟು ಜನ ಸೇರ್ಪಡೆ ಆಗಿದೆ ಜಮೀಲಣ್ಣ? 10 ಜನ ಸರಿ 10 ಜನ ಆಗಿದ್ದಾರೆ ಸರ್. ಬರ್ತೀವಿ ಬ್ರಿಗ್ವಿ ಚುನಾವಣೆ ಸಿಟಿ ಕೊಡ್ತಾರೆ ಕೊಡ್ತಾರೆ. ಪಕ್ಷ ತೀರ್ಪು ಮಾಡುತ್ತೆ. ಪಕ್ಷ ಯಾರು ಕೊಟ್ಟರು ನಾವು ಪಕ್ಷ ಪರವಾಗಿ ಕೆಲಸ ಮಾಡ್ತೀವಿ. ಸರ್ ಎಲ್ಲ ಜನರು ಮುಸ್ಲಿಮ್ಸ್ ಇದ್ದಾರೆ, ನಿಮ್ಗೆ ಏನನ್ಸುತ್ತೆ ಸಪೋರ್ಟ್ ಮಾಡ್ತಾರೆ ನೋಡಿ, ಒಂದು ಕಡೆ ಭಯ ಅಲ್ವಾ ಅದು? ಇಲ್ಲ ಅಲ್ಲಿ ನಾವು ಏನೇನ್ತೀರಿ ಅಂತಂದರೆ ಭಯ ಎಲ್ರಿಗೂ ಭಯ ಇರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ಭಯ ಅಂತ ಏನಿಲ್ಲ. ಗೋವಿಂದರಾಜಣ್ಣ ಅವರು ಇಲ್ಲಿ SBR ವಾರ್ಡು ಅಲ್ಪಸಂಖ್ಯಾತರು 60% ಇರೋದಂಥ ಜಾಗದಲ್ಲಿ ಗೆದ್ದು ಬಂದಿದ್ದಾರೆ. ಅವ್ರ ಪರವಾಗ ಇಲ್ಲಿ ಬಂದಿರೋ ತಕ್ಷಣ ಅವ್ರು MLA ಚುನಾವಣೆ ನಿಂತ್ಕೊಂಡ್ರೆ ನಾವು ಕೆಲಸ ಮಾಡ್ತೀರಿ ಅಂತ ಅವ್ರ ಮುಖಾಂತರ ಈ ಸುಮಾರು ಜನ ಅಲ್ಪಸಂಖ್ಯಾತರು ಬರ್ತಾರೆ. ಸರ್, ಗ್ರೌಂಡ್ ರಿಪೋರ್ಟ್ ಪ್ರಕಾರ ಜಾರ್ಜ್ ಅವರು ಪವರ್ ಅಲ್ಲಿ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಜಾರ್ಜ್ ಅವ್ರು ಏನು ಪವರ್ ಆಗಿದ್ದಾರೆ ಅಂತ ನಾವು ಹೇಳಲ್ಲ. ನೀವು ಹೋಗ್ಬಿಟ್ಟು ಜನರ ಹತ್ರ ಕೇಳ್ಕೊಂಡ್ರೆ ಗೊತ್ತಾಗತ್ತೆ ಏನಾಗತ್ತೆ ಏನಿಲ್ಲ ಅಂತ. ಓಕೆ, ಥ್ಯಾಂಕ್ ಯು.